ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ. ಸೊ ಪ್ರಾಬ್ಲಮ್ಗೆ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ನಾವು ರಿವೈಸ್ ಮಾಡ್ತಾ ಹೋಗೋಣ ಫಾರ್ಮುಲಾಗಳನ್ನ. ಸೊ ನೀವು ಆಲ್ರೆಡಿ ಗೊತ್ತಿದೆ, ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿದೀರಾ ಅಂತಂದ್ರೆ ಒಂದು ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ಹೋಗಿ ಮುಂದೆ, ಸರಿನಾ? ಈಗ ಫಾರ್ಮುಲಾಗಳು ಮೇಜರ್ ಆಗಿ ಬರುವಂತದ್ದು -a b ಮತ್ತೆ a ಮತ್ತೆ b. z ವ್ಯಾಲ್ಯೂನೇ ವೇರಿ ಆಗ್ತಾ ಇರುತ್ತೆ. ಇಲ್ಲಿ ಎರಡು ವ್ಯಾಲ್ಯೂಗಳ ಮಧ್ಯೆ ಏನಾದ್ರೂ ಬಂದ್ರೆ z ವ್ಯಾಲ್ಯೂ phi of a plus phi of b ಎರಡಕ್ಕೂ ಕೂಡ ನೋಡಿ, ಇಲ್ಲಿ phi of a plus phi of b ಈ ಎರಡು ಕಂಡೀಷನ್ ನಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಸೇಮ್ phi of a plus phi of b ಅನ್ನೇ ಬರೀತಾ ಹೋಗ್ತೀವಿ. a ವ್ಯಾಲ್ಯೂ ಇಲ್ಲಿರುತ್ತೆ, b ವ್ಯಾಲ್ಯೂ ಇಲ್ಲಿರುತ್ತೆ. ಮೈನಸ್ ಅನ್ನ ತಗೊಳಕ್ ಹೋಗ್ಬೇಡ್ರಿ, ಸರಿನಾ? ಬರೇ a ವ್ಯಾಲ್ಯೂ ಮಾತ್ರ ತಗೋಬೇಕು. ನೆಕ್ಸ್ಟ್ ಇಲ್ಲಿ ಬಂದಾಗ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಎಲ್ಲದಕ್ಕೂ ಕೂಡ 0.5 ಮೈನಸ್ ಫೈ ಆಫ್ ಎ ಇದೆ, ಇಲ್ಲ 0.5 ಪ್ಲಸ್ ಫೈ ಆಫ್ ಎ ಇದೆ. ಸೊ ಇಲ್ಲಿ ಕನ್ಫ್ಯೂಷನ್ ಆಗೋಗ್ಬಿಡ್ತಾರೆ. ಸೊ ಕನ್ಫ್ಯೂಷನ್ ಬೇಡ, ನಾನು ಹೇಳ್ಕೊಡ್ತೀನಿ ನೋಡಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ಇತ್ತು ಅಂತಂದ್ರೆ ನಾವು ಮೈನಸ್ ಅನ್ನ ಯೂಸ್ ಮಾಡಬೇಕು, ಗೊತ್ತಾಯ್ತಾ? ನೆಕ್ಸ್ಟ್ ಲೆಸ್ ದೆನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದೆನ್ ಇದೆ ಅಂತಂದ್ರೆ ನಾವು ಪ್ಲಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ಏನಾದ್ರೂ ಕೂಡ ಲೆಸ್ ದೆನ್ ಆರ್ ಈಕ್ವಲ್ ಟು ಮತ್ತೆ ಲೆಸ್ ದೆನ್ ಇದೆ, ಅದರ ಜೊತೆ ಮೈನಸ್ ಎ ಅಂತ ಏನಾದ್ರೂ ಇದ್ರೆ ಮೈನಸ್ ಅನ್ನ ಯೂಸ್ ಮಾಡ್ಬೇಕು. ಸೊ ಮೂರು ಸಿಚುವೇಶನ್ ಅನ್ನ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ಇದ್ರೆ ಮೈನಸ್. ನೋಡಿ ಇಲ್ಲಿ ಝಡ್ ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ, ಝಡ್ ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ ಎ. ಸೊ ಈ ಎರಡು ಕಂಡೀಷನ್ ಅಲ್ಲಿ ಏನ್ ಮಾಡ್ತೀವಿ, 0.5 ಮೈನಸ್ ಫೈ ಆಫ್ ಎ ಅನ್ನ ನಾವು ಯೂಸ್ ಮಾಡೋದು, ಮಧ್ಯದಲ್ಲಿ ಮೈನಸ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲೆಸ್ ದೆನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದೆನ್ ಇದ್ರೆ ಝಡ್ ವ್ಯಾಲ್ಯೂ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ, ಝಡ್ ವ್ಯಾಲ್ಯೂ ಇಸ್ ಲೆಸ್ ದೆನ್ ಎ. ಸೊ ಈ ಎರಡು ಸಿಚುವೇಶನ್ ಅಲ್ಲೂ ಕೂಡ ಮಧ್ಯದಲ್ಲಿ ನಾವು ಪ್ಲಸ್ ಅನ್ನ ಯೂಸ್ ಮಾಡಿದೀವಿ, ಗೊತ್ತಾಯ್ತಾ? ಎಸ್, ಪ್ಲಸ್ ಯಾವಾಗ ಯೂಸ್ ಮಾಡಬೇಕು, ಮೈನಸ್ ಯಾವಾಗ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ಬೇಕು. ನೆಕ್ಸ್ಟ್ ಲಾಸ್ಟ್ ಲೆಸ್ ದೆನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದೆನ್ ಇದ್ರೆ ಅದರ ಜೊತೆಗೆ ಮೈನಸ್ ಎ ಏನಾದ್ರೂ ಇತ್ತು ಅಂತ ಅನ್ಕೊಳ್ಳಿ. ನೋಡಿ ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ, ಅದರ ಜೊತೆ ಮೈನಸ್ ಎ ಇದೆ. ಲೆಸ್ ದೆನ್ ಇದೆ ಬಟ್ ಮೈನಸ್ ಎ ಇದೆ. ಸೊ ಅವಾಗ ಏನ್ ಮಾಡ್ತೀವಿ, ಮೈನಸ್ ಅನ್ನ ಯೂಸ್ ಮಾಡ್ತೀವಿ. ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ಇದ್ರೆ ಮೈನಸ್, ಲೆಸ್ ದೆನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದೆನ್ ಇದ್ರೆ ಪ್ಲಸ್, ಲೆಸ್ ದೆನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದೆನ್ ಇದ್ದು ಮೈನಸ್ ಎ ಇತ್ತು ಅಂತಂದ್ರೆ ಮೈನಸ್. ಸೊ ಪ್ರಾಬ್ಲಮ್ ಅನ್ನ ನೋಡ್ತಾ ಹೋಗೋಣ. ಇನ್ ಎ ಟೆಸ್ಟ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ಸ್ ಇಟ್ ವಾಸ್ ಫೌಂಡ್ ದಟ್ ಲೈಫ್ ಟೈಮ್ ಆಫ್ ಎ ಪರ್ಟಿಕ್ಯುಲರ್ ಬ್ರ್ಯಾಂಡ್ ವಾಸ್ ಡಿಸ್ಟ್ರಿಬ್ಯೂಟೆಡ್ ನಾರ್ಮಲಿ ವಿತ್ ಅನ್ ಆವರೇಜ್ ಲೈಫ್ ಆಫ್ 2000 ಅವರ್ಸ್ ಅಂತ ಅಂದ್ರೆ ಮೀನ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಮೀನ್ ವ್ಯಾಲ್ಯೂ? 2000 ಅವರ್ಸ್. ಆವರೇಜ್ ಅಂತ ಕೊಟ್ರೆ ಮೀನ್ ವ್ಯಾಲ್ಯೂ ಅಂತ. ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ 60 ಅವರ್ ಇಫ್ ಎ ಫಾರ್ಮ್ ಪರ್ಚೇಸಸ್ 2500 ಬಲ್ಬ್ಸ್. ಅಂದ್ರೆ ಯಾವ್ದೋ ಒಂದು ಕಂಪ್ನಿ 2500 ಬಲ್ಬ್ ಗಳನ್ನ ಏನಾದ್ರೂ ಕೂಡ ಪರ್ಚೇಸ್ ಮಾಡಿದ್ರೆ find the number of bulbs likely to last after more than 2100 hours, less than 1950 hours, between 1900 and 2100 hours. ಸೊ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಸೊಲ್ಯೂಷನ್ ಫಸ್ಟ್ ಗಿವನ್ ಏನಿದೆ ಬರ್ಕೋಬೇಕು. ಗಿವನ್ ಏನು, ನಮಗೆ ಮ್ಯೂ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಮ್ಯೂ ಅಂದ್ರೆ ಏನು, ಆವರೇಜ್. ವಾಟ್ ಈಸ್ ದ ವ್ಯಾಲ್ಯೂ? 2000 ಅವರ್ಸ್. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಈ ತರ ಸಿಗ್ಮಾ ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ಸೊ ವಾಟ್ ಈಸ್ ದ ವ್ಯಾಲ್ಯೂ? 60 ಅವರ್ಸ್. ಸೊ ಈಗ ನನಗೆ ಝಡ್ ವ್ಯಾಲ್ಯೂ ಬೇಕಾಗುತ್ತೆ, ಯಾಕಂದ್ರೆ ಝಡ್ ಫಾರ್ಮೆಟ್ ಅಲ್ಲಿ ಇಲ್ಲೆಲ್ಲ ಫಾರ್ಮುಲಾಸ್ ಇರೋದು. ಸೊ ಝಡ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಮೈನಸ್ ಮ್ಯೂ ಹೋಲ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಎಕ್ಸ್ ಅಂತಂದ್ರೆ ಏನು? ಎಕ್ಸ್ ಅಂತಂದ್ರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸೊ ಇಲ್ಲಿ ಅವ್ರು ಏನ್ ಕೇಳ್ತಾ ಇರೋದು, ಮೋರ್ ದೆನ್ 2100 ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಗ್ರೇಟರ್ ದೆನ್ 2100 ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅದನ್ನ 2500 ಜೊತೆ ಮಲ್ಟಿಪ್ಲೈ ಮಾಡಬೇಕು ಪ್ರೊಬ್ಯಾಬಿಲಿಟಿಯನ್ನ. ಸೊ ಅವಾಗ ಎಷ್ಟು ಬಲ್ಬ್ಗಳು ಅಂತ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಲೆಸ್ ದೆನ್ 1950 ಅವರ್ ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಲೆಸ್ ದೆನ್ 1950. ನೆಕ್ಸ್ಟ್ ಬಿಟ್ವೀನ್ 1900 ಅಂಡ್ 2100 ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಗ್ರೇಟರ್ ದೆನ್ 1900 ಬಟ್ ಲೆಸ್ ದೆನ್ 2100. ಸೊ ಇದಷ್ಟು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಎಕ್ಸ್ ಜಾಗದಲ್ಲಿ ಅಕಾರ್ಡಿಂಗ್ ಟು ದ ಕಂಡೀಷನ್ ಎಕ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಕಂಡೀಷನ್ ಪ್ರಕಾರ 2100, ಈ ಒಂದು ಕಂಡೀಷನ್ ಪ್ರಕಾರ 1950, ಈ ಒಂದು ಕಂಡೀಷನ್ ಪ್ರಕಾರ 1900. ಮತ್ತೆ ಇದನ್ನ ಹಾಕುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಒಂದ್ಸಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡೋಣ. ಎಕ್ಸ್ ಆ ಜಾಗಕ್ಕೆ ಹಾಕಿದಾಗ 2100 ಅನ್ನ ಹಾಕಿದಾಗ ಏನ್ ಬರುತ್ತೆ, 1950 ಹಾಕಿದಾಗ ಏನ್ ಬರುತ್ತೆ, 1900 ಹಾಕಿದಾಗ ಏನ್ ಬರುತ್ತೆ, 2100 ಇಲ್ಲಿ ಆಲ್ರೆಡಿ ಹಾಕಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ, ಸೇಮ್ ವ್ಯಾಲ್ಯೂ ಇಲ್ಲಿ ಯೂಸ್ ಆಗುತ್ತೆ ಅಷ್ಟೇ. ಸೊ ಇವಾಗ ಇಫ್ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 2100, ಸೊ ಝಡ್ ವ್ಯಾಲ್ಯೂ ಏನಾಗುತ್ತೆ, ಝಡ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಜಾಗಕ್ಕೆ 2100 ಅನ್ನ ರೀಪ್ಲೇಸ್ ಮಾಡಿ ಮೈನಸ್ ಮ್ಯೂ ವ್ಯಾಲ್ಯೂ ಏನಿರೋದು ನನಗೆ 2000 ಹೋಲ್ ಡಿವೈಡೆಡ್ ಬೈ ಸಿಗ್ಮಾ ಅಂತಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಎಷ್ಟಿದೆ, 60. ಸೊ 2100 ಮೈನಸ್ 2100 ಅಂದ್ರೆ ಎಷ್ಟಾಯ್ತು, 100
ಹೋಲ್ ಡಿವೈಡೆಡ್ ಬೈ 60. ಸೊ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತಾ ಹೋಗಿ 100 ಡಿವೈಡೆಡ್ ಬೈ 6 ದ ವ್ಯಾಲ್ಯೂ ಇಸ್ 1.67 ಅಂತ ತಗೊಂತ ಹೋಗ್ಬೋದು. ನೆಕ್ಸ್ಟ್ ಇಫ್ ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1950 ಆಗಿದ್ರೆ ಎಕ್ಸ್ ವ್ಯಾಲ್ಯೂ, ಝಡ್ ಏನಾಗುತ್ತೆ 2000, ಝಡ್ ವ್ಯಾಲ್ಯೂ ಏನಾಗುತ್ತೆ 1950 ಮೈನಸ್ 2000 ಹೋಲ್ ಡಿವೈಡೆಡ್ ಬೈ 60. ಸೊ ಅಷ್ಟೂ ಕೂಡ ಒಂದೇ ಸಲ ಕ್ಯಾಲ್ಕುಲೇಟರ್ ಹಾಕಿ 1950 ಮೈನಸ್ 2000 ಹೋಲ್ ಡಿವೈಡೆಡ್ ಬೈ 60. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 0.8333 ಅಂತ ಎಲ್ಲ ಬರುತ್ತೆ. ಸೊ 3 ಅಂತ ತಗೊಂಡ್ರೆ ಸಾಕು. ಸೊ ಇಲ್ಲಿ ಮೈನಸ್ ಹಾಕೋದನ್ನ ಮರಿಬೇಡಿ, ಯಾಕಂದ್ರೆ ಇಲ್ಲಿ 2000 ಗ್ರೇಟರ್ ವ್ಯಾಲ್ಯೂ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ವ್ಯಾಲ್ಯೂನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾವ್ದಾದ್ರು ವ್ಯಾಲ್ಯೂ, ಇಫ್ ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1900, ಏನಾದ್ರೂ ಕೂಡ ಎಕ್ಸ್ ವ್ಯಾಲ್ಯೂ ನಾವು 1900 ಯೂಸ್ ಮಾಡಿದ್ರೆ ನಮಗೆ ಝಡ್ ವ್ಯಾಲ್ಯೂ ಏನು ಬರುತ್ತೆ ಅಂತ. ಸೊ ಝಡ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1900 ಮೈನಸ್ 2000 ಹೋಲ್ ಡಿವೈಡೆಡ್ ಬೈ 60. ಸೊ 1900 ಮೈನಸ್ 200 ಅಂತ ಅಂದ್ರೆ ಮೈನಸ್ 100 ಮೈನಸ್ 100 ಬೈ 60 ಅಂತಂದ್ರೆ ಝಡ್ ವ್ಯಾಲ್ಯೂ ಎಷ್ಟು ಬರುತ್ತೆ, ಇಲ್ಲಿರೋ ಅಷ್ಟೇ ಬರುತ್ತೆ, ಬಟ್ ಮೈನಸ್ 1.67. ಸೊ ಈಗ ನನಗೆ ಝಡ್ ವ್ಯಾಲ್ಯೂ ಗೊತ್ತಾಯ್ತು. ಎಕ್ಸ್ ವ್ಯಾಲ್ಯೂ 2100 ಆದ್ರೆ ಝಡ್ ವ್ಯಾಲ್ಯೂ ಇಸ್ 1.67, ಎಕ್ಸ್ ವ್ಯಾಲ್ಯೂ 1950 ಆದ್ರೆ ಝಡ್ ವ್ಯಾಲ್ಯೂ ಇಸ್ ಮೈನಸ್ 0.83, ಏನಾದ್ರೂ ಎಕ್ಸ್ ವ್ಯಾಲ್ಯೂ 1900 ಆದ್ರೆ ಝಡ್ ವ್ಯಾಲ್ಯೂ ಇಸ್ ಮೈನಸ್ 1.67. ಸೊ ಇವುಗಳನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಇದನ್ನ ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ. ಸೊ ನಾನು ಯಾವ್ದು ಬೇಡ ಅದನ್ನ ಅಳಿಸ್ತಾ ಹೋಗ್ತೀನಿ. ಈಗ ಮೊದಲನೇದಕ್ಕೆ ನಾವು ಆನ್ಸರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಮೊದಲನೇ ಕ್ವಶನ್ ಏನ್ ಕೇಳ್ತಾ ಇರೋದವರು, ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ 2100, ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ 2100. ಸೊ ಈಗ ಏನ್ ಮಾಡಿ ಗೊತ್ತಾ, ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ 2100 ಅಂದ್ರೆ ಎಕ್ಸ್ ಜಾಗಕ್ಕೆ ಝಡ್ ಅನ್ನ ರಿಪ್ಲೇಸ್ ಮಾಡಿ 2100 ಝಡ್ ವ್ಯಾಲ್ಯೂ ಏನ್ ಬಂದಿರೋದು 1.67. ಸೊ ಅದನ್ನ ರಿಪ್ಲೇಸ್ ಮಾಡ್ತಾ ಹೋಗಿ ಅಷ್ಟೇ. ಸೊ ಪಿ ಆಫ್ ಝಡ್ ಗ್ರೇಟರ್ ದೆನ್ 1.67 ಗೊತ್ತಾಯ್ತಾ. ಏನ್ ಮಾಡಿದ್ವಿ, ಎಕ್ಸ್ ಜಾಗಕ್ಕೆ ನಾವು ಝಡ್ ಅನ್ನ ರಿಪ್ಲೇಸ್ ಮಾಡ್ತಾ ಇದೀವಿ, 2100 ಜಾಗಕ್ಕೆ 1.67 ಅಂದ್ರೆ ಎಕ್ಸ್ ಜಾಗಕ್ಕೆ 2100 ಅನ್ನ ರಿಪ್ಲೇಸ್ ಮಾಡಿದ್ರೆ ಝಡ್ ಜಾಗದಲ್ಲಿ 1.67 ಬರುತ್ತೆ. ಎಕ್ಸ್ ಜಾಗದಲ್ಲಿ 2100 ಅನ್ನ ರಿಪ್ಲೇಸ್ ಮಾಡಿದ್ರೆ ಝಡ್ ಜಾಗದಲ್ಲಿ 1.67 ಬರುತ್ತೆ. ಆ ತರ. ಸೊ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ, ಝಡ್ ಗ್ರೇಟರ್ ದೆನ್ ಎ ಫಾರ್ಮೆಟ್ ಅಲ್ಲಿ. ಝಡ್ ಗ್ರೇಟರ್ ದೆನ್ ಎ ಫಾರ್ಮೆಟ್ ಅಂದ್ರೆ ಇಲ್ಲಿ ಬಂತು. ಸೊ ಏನ್ ಯೂಸ್ ಮಾಡ್ಬೇಕು, 0.5 ಮೈನಸ್ 5 ಆಫ್ ಎ. ಸೊ 0.5 ಮೈನಸ್ 5 ಆಫ್ ಇಲ್ಲಿ ಎ ಇರುವಂತ ಜಾಗದಲ್ಲಿ ಏನಿರೋದು 1.67. ಸೊ 1.67. ಸೊ ಈಗ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅನ್ನ. ಸೊ ಅದರಲ್ಲಿ ನೀವು ನೋಡಬಹುದು 1.67 ವ್ಯಾಲ್ಯೂ ಏನ್ ಬಂದಿದೆ ಅಂತ. ಸೊ ಇವಾಗ 0.5 ಮೈನಸ್ 1.67 ವ್ಯಾಲ್ಯೂ ಏನು 0.4525 ಗೊತ್ತಾಯ್ತಾ. ಸೊ 1.67 ವ್ಯಾಲ್ಯೂ 0.4525. ಸೊ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡೋಣ. 0.5 ಮೈನಸ್ 0.4525 ವ್ಯಾಲ್ಯೂ ಎಷ್ಟು ಬಂತು, ವ್ಯಾಲ್ಯೂ ಈಸ್ 0.0475. ದಿಸ್ ಈಸ್ ದ ಪ್ರೊಬ್ಯಾಬಿಲಿಟಿ. ಅವ್ರು ಕೇಳ್ತಿರೋದೇನು, ಎಷ್ಟು ಬಲ್ಬ್ಗಳು ಅಂತ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ನಮ್ಮ ಹತ್ರ 2500 ಬಲ್ಬ್ಗಳನ್ನ ಆ ಒಂದು ಫರ್ಮು ಪರ್ಚೇಸ್ ಮಾಡಿದೆ. ಸೊ 2500 ಇಂಟು ಪ್ರೊಬ್ಯಾಬಿಲಿಟಿ ದಟ್ ಇಸ್ 0.0475. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ತಾ ಹೋಗೋಣ. ಇಂಟು 2500. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ 118.75 ಅಂತ ಬರುತ್ತೆ, ವಿಚ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 119 ಬಲ್ಬ್. 119 ಬಲ್ಬ್ಗಳು ಬರ್ತವೆ ಯಾವು 2100 ಅವರ್ಗಳಿಗಿಂತ ಜಾಸ್ತಿ ಉರಿತವೆ. ಆ ತರ. ನೆಕ್ಸ್ಟ್ ಎರಡನೇ ಕಂಡೀಷನ್ ಅಥವಾ ಎರಡನೇ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ, ಲೆಸ್ ದೆನ್ 1950 ಅವರ್ಸ್. ಸೊ ಲೆಸ್ ದೆನ್ 1950 ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಲೆಸ್ ದೆನ್ 1950 ಅವರ್ಸ್. ಸೊ ಕ್ಯಾಲ್ಕುಲೇಟ್ ಯಾವ ರೀತಿ ಮಾಡೋದು, ಎಕ್ಸ್ ಜಾಗಕ್ಕೆ ಝಡ್ ಅನ್ನ ರಿಪ್ಲೇಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ 1950 ವ್ಯಾಲ್ಯೂ ಏನು, ಝಡ್ ವ್ಯಾಲ್ಯೂ ಈಸ್ ಮೈನಸ್ 0.83 ಗೊತ್ತಾಯ್ತಾ. ಎಕ್ಸ್ ವ್ಯಾಲ್ಯೂ 1950 ಹಾಕಿದಾಗ ಝಡ್ ವ್ಯಾಲ್ಯೂ ಮೈನಸ್ 0.83 ಬರ್ತಾ ಇದೆ ಅಂತ. ಈಗ ನೋಡಿ ಯಾವ ಫಾರ್ಮೇಟ್ ಅಲ್ಲಿ ಇದೆ, ಝಡ್ ಲೆಸ್ ದೆನ್ ಮೈನಸ್ ಎ. ಸೊ ಝಡ್ ಲೆಸ್ ದೆನ್ ಮೈನಸ್ ಎ ಫಾರ್ಮೇಟ್ ಅಲ್ಲಿ ಇದೆ. 0.5 ಮೈನಸ್ 5 ಆಫ್ ಎ. ಸೊ 0.5 ಮೈನಸ್ 5 ಆಫ್ ಎ ಮಾತ್ರ ಬರಿಬೇಕು, ಮೈನಸ್ ಬರಿಬೇಡ್ರಿ. ಎ ವ್ಯಾಲ್ಯೂ ಏನಿರೋದು 0.83 ಮಾತ್ರ ಬರಿಬೇಕು. 5 ಆಫ್ 0.83. ಸೊ ನಾನು ಟೇಬಲ್ ಅನ್ನ ಹಾಕ್ತೀನಿ, ಅದರಲ್ಲಿ ನೀವು ಈಸಿಯಾಗಿ ನೋಡ್ತಾ ಹೋಗ್ಬೋದು ಅದ್ರದ್ದು ವ್ಯಾಲ್ಯೂ ಏನಿದೆ ಅಂತ. ಸೊ ವ್ಯಾಲ್ಯೂ ಏನಿರೋದು 0.2969 is the value for 0.83. So 0.5 minus 0.2969 ಏನಾಗುತ್ತೆ 0.5 minus 0.2969. The value is 0.2031. ನನಗೆ probability ಬೇಕಾಗಿಲ್ಲ, how many number of bulbs ಬೇಕು. So 2500 into 0.2031. So value ಏನಾಗುತ್ತೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ.
2500. So value is 507.75 ಅಂತ ಇದೆ, which is almost equal to 508 bulbs. ಸರಿನಾ? 508 ಬಲ್ಬ್ಗಳು 1900 ಅವರ್ಸ್ಗಿನ್ನ ಕಡಿಮೆ ಉರಿತವೆ ಅಂತ. ನೆಕ್ಸ್ಟ್ ಮೂರನೇ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ ಅವರು? ಮೂರನೇ ಕ್ವಶನ್ ಇಲ್ಲೇ ಬರಿತೀನಿ. ಸೊ ಮೂರನೇ ಕ್ವಶನ್, ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಲೆಸ್ ದೆನ್ 1900 ಅಂಡ್ ಇಟ್ ಈಸ್ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ ದೆನ್ 2100. ಅಂದ್ರೆ 1900ರಿಂದ 2100 ಅವರ್ ಒಳಗಡೆ ಉರಿಯುವಂತ ಬಲ್ಬ್ಗಳು ಎಷ್ಟು ಅಂತ. ಸೊ ಪ್ರೊಬ್ಯಾಬಿಲಿಟಿ ಆಫ್, ನಾನು ಆಲ್ರೆಡಿ ಹೇಳಿದ್ದೀನಿ, ಎಕ್ಸ್ ಜಾಗಕ್ಕೆ ಝೆಡ್ ಅನ್ನ ರೀಪ್ಲೇಸ್ ಮಾಡಿ. 1900 ಝೆಡ್ ವ್ಯಾಲ್ಯೂ ಏನ್ ಬಂದಿದೆ ನಮಗೆ ಇಲ್ಲಿ? 1900 ಝೆಡ್ ವ್ಯಾಲ್ಯೂ ಇಸ್ 1.67. ನೆಕ್ಸ್ಟ್ 2100 ಝೆಡ್ ವ್ಯಾಲ್ಯೂ ಇಸ್ 1.67. ಸರಿನಾ? ಇಲ್ಲಿ -1.67, ಅಲ್ಲಿ 1.67. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಒಂದು ಫಾರ್ಮೆಟ್ ಅಲ್ಲಿ ಅಂದ್ರೆ ಏನಾದ್ರೂ ಎರಡರ ಮಧ್ಯ ನಮಗೆ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ರೆ ಫೈ ಆಫ್ ಎ ಫೈ ಆಫ್ ಬಿ ಡೈರೆಕ್ಟ್ ಆಗಿ ಆಡ್ ಮಾಡ್ಬಿಡ್ಬೇಕು ಅಂತ. ಸೊ ಫೈ ಆಫ್ ಎ ವ್ಯಾಲ್ಯೂ ಮಾತ್ರ ತೊಳಿ, ಮೈನಸ್ ಅನ್ನ ತೊಗೊಬೇಡ್ರಿ. ಸೊ 1.67 ಪ್ಲಸ್ ಫೈ ಆಫ್ ಬಿ ವ್ಯಾಲ್ಯೂ ಏನು? 1.67. ಸೊ ಇವಾಗ ಆಡ್ ಮಾಡ್ತಾ ಬನ್ನಿ. ಫೈ ಆಫ್ 1.67 ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ಎಷ್ಟು? 0.4525 0.4525. ಸೊ ಇಲ್ಲೂ ಕೂಡ ಅದೇ ವ್ಯಾಲ್ಯೂ 0.4525. ಸಿಂಪಲ್ ಆಗಿ 0.4525 ಅನ್ನ ಮಲ್ಟಿಪ್ಲೈ ಮಾಡಿಬಿಡ್ರಿ ಬೈ 2. 0.4525 ಇಂಟು 2 ಮಾಡಿದ್ರೆ ನಮಗೆ ವ್ಯಾಲ್ಯೂ ಬಂತು, ದಟ್ ಈಸ್ 0.905. ಬಟ್ ನನಗೆ ಬೇಕಾಗಿರೋದೇನು? ಹೌ ಮೆನಿ ನಂಬರ್ ಆಫ್ ಬಲ್ಬ್ಸ್? ಸೊ 2500 ಇಂಟು 0.905. ಸೊ ವ್ಯಾಲ್ಯೂ ಏನಾಗುತ್ತೆ ನಮಗೆ? ವ್ಯಾಲ್ಯೂ ಈಸ್ 2262.5 ಅಂತ ಬರುತ್ತೆ. ಸೊ ನಾವು ಬೇಕಾದ್ರೆ 2262ಗೆ ನಾವು ನಿಲ್ಲಿಸ್ತಾ ಹೋಗ್ಬೋದು. ಸೊ 2262 ಬಲ್ಬ್ಗಳು 1900ರಿಂದ 2100 ಅವರ್ವರೆಗೂ ಕೂಡ ಓಡ್ತಾ ಹೋಗ್ತವೆ. ಇಷ್ಟೇ ಸಿಂಪಲ್. ಸ್ಕ್ರೀನ್ಶಾಟ್ ತಗೊಂತ್ರಿ, ನಾನು ಸೈಡ್ಗೆ ಹೋಗ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.